ಅದು ಸ್ಮಾರ್ಟ್ ಸಿಟಿ. ನಗರ ಬೆಳೆದಂತೆಲ್ಲ ವಾಹನಗಳ ಸಂಖ್ಯೆಯೂ ಕೂಡ ಹೆಚ್ಚುತ್ತಿತ್ತು. ವಾಹನಗಳ ಮಾಲೀಕರು ಎಲ್ಲೆಂದರಲ್ಲಿ ವಾಹನಗಳನ್ನು ಪಾರ್ಕ್ ಮಾಡುತ್ತಿದ್ದರು. ಇದರಿಂದಾಗಿ ಟ್ರಾಫಿಕ್ ಸಮಸ್ಯೆ ಉಂಟಾಗಿ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದರು. ಇದೀಗ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸುವವರಿಗೆ ಬಿಸಿ ಮುಟ್ಟಿಸಲು ವಿನೂತನ ವಾಹನಗಳು ಫೀಲ್ಡಿಗೆ ಇಳಿದಿವೆ. ಹಾಗಿದ್ದರೆ ಯಾವುದು ಆ ವಾಹನ ಅಂತೀರಾ? ಈ ಸ್ಟೋರಿ ನೋಡಿ. ದಾವಣಗೆರೆಗೂ ಕಾಲಿಟ್ಟು ಝೀಬ್ರಾ ಟೋಯಿಂಗ್ ವೆಹಿಕಲ್. ಝೀಬ್ರಾ ಟೋಯಿಂಗ್ ವೆಹಿಕಲ್ಗೆ ಸಂಸದೆ ಡಾಕ್ಟರ್ ಪ್ರಭಾ ಚಾಲನೆ. ನೋ ಪಾರ್ಕಿಂಗ್ನಲ್ಲಿ ವಾಹನ ನಿಲ್ಲಿಸೋರು ಎಚ್ಚರ ಎಚ್ಚರ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಇಂದಿನಿಂದ ಝೀಬ್ರಾ ಟೋಯಿಂಗ್ ವೆಹಿಕಲ್ ಕಾರ್ಯಾರಂಭಗೊಂಡಿದೆ. ರಾಷ್ಟ್ರೀಯ ಶುದ್ಧ ಗಾಳಿ ಯೋಜನೆಯಡಿ ದಾವಣಗೆರೆ ಮಹಾನಗರ ಪಾಲಿಕೆ ಪೊಲೀಸ್ ಇಲಾಖೆಗೆ 2 ಝೀಬ್ರಾ ವಾಹನಗಳನ್ನು ನೀಡಿದೆ. ಝೀಬ್ರಾ ಟೋಯಿಂಗ್ ವಾಹನವು ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ ವಿವಿಧೆಡೆ ಅಪಘಾತವಾದ ವಾಹನಗಳನ್ನು ಝೀಬ್ರಾ ಟೋಯಿಂಗ್ ವಾಹನದ ಮೂಲಕ ಟೋಯಿಂಗ್ ಮಾಡಿಕೊಂಡು ಬರಲಾಗುತ್ತದೆ. ಅಷ್ಟೇ ಅಲ್ಲದೆ ನೋ ಪಾರ್ಕಿಂಗ್ ಜಾಗ ಸೇರಿದಂತೆ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸಿ ಟ್ರಾಫಿಕ್ ಸಮಸ್ಯೆ ಉಂಟು ಮಾಡುವ ವಾಹನಗಳನ್ನು ಝೀಬ್ರಾ ಟೋಯಿಂಗ್ ವಾಹನದ ಮೂಲಕ ಟೋಯಿಂಗ್ ಮಾಡಿಕೊಂಡು ಬಂದು ವಾಹನಗಳ ಮಾಲೀಕರಿಗೆ ದಂಡ ವಿಧಿಸಲಾಗುವುದು. ಅಷ್ಟೇ ಅಲ್ಲದೆ ನಗರದಾದ್ಯಂತ ಈ ಝೀಬ್ರಾ ಟೋಯಿಂಗ್ ವಾಹನದ ಮೂಲಕ ಪೆಟ್ರೋಲಿಂಗ್ ಕೂಡ ಮಾಡಲಾಗುತ್ತದೆ. ಮಹಾನಗರ ಪಾಲಿಕೆಯಿಂದ 2 ವೆಹಿಕಲನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಝೀಬ್ರಾ ವೆಹಿಕಲ್ಸ್ ಇಟ್ಕೊಂಡಿದ್ದೇವೆ. ಅದು ಮೇಯ್ನ್ಲಿ ನಮಗೆ ಒಂದು ಎಮಿಷನ್ ಟೆಸ್ಟ್ ಮಾಡಲಿಕ್ಕೆ ಮತ್ತು ಸಿಟಿ ಪ್ಯಾಟ್ರೋಲಿಂಗಿಗೆ ಏನಾದರೂ ಇಶ್ಯೂಸ್ ಇದ್ದರೆ, ಯಾವುದೋ ಆಕ್ಸಿಡೆಂಟ್ ಆಗಿದೆ, ವೆಹಿಕಲ್ ಮೂವ್ ಮಾಡ್ಸೋಕ್ಕೆ ಆಗಲ್ಲ, ಆ ಥರ ಎಲ್ಲ ಇದಕ್ಕೋಸ್ಕರ ಬಳಸಲಿಕ್ಕೆ ಅಂತ ಹೇಳಿ ಮಹಾನಗರ ಪಾಲಿಕೆ ವತಿಯಿಂದ ಕೊಟ್ಟಿದ್ದಾರೆ. ಮೇಯ್ನ್ಲಿ ಎಮಿಷನ್ ಟೆಸ್ಟಿಂಗ್ 2 ವಾಹನವನ್ನು ಕೊಟ್ಟಿದ್ದಾರೆ. ಅಂದಾಜು ಮೊತ್ತ ಅವರೇ ಅವರ ಓನ್ ನಿಧಿಯಿಂದ ತೆಗೆದುಕೊಂಡು ನಮಗೆ ಕೊಟ್ಟಿದ್ದಾರೆ. ಎಮಿಷನ್ ಟೆಸ್ಟ್ ಸ್ಪಾಟಲ್ಲೇ ಕಟ್ಟಬೇಕಾಗುತ್ತೆ. ಕಟ್ಟಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಬಂದು ಟೇಕ್ ದ ನೋಟಿಸ್ ಅನ್ಕ ಆಮೇಲೆ ಕಟ್ಟಲಿಕ್ಕೆ ಕೂಡ ಆಗುತ್ತೆ. ಟೈಮಿಂಗ್ಸ್ ಅಲ್ಲ, ನಾವು ಯಾವಾಗ ಡ್ರೈವ್ ಮಾಡ್ತೀವಿ ಆವಾಗ ಅದ್ರದ್ದು ಬಗ್ಗೆ ಮಾಡ್ತೀವಿ. ಅಬ್ವಿಯಸ್ಲಿ ಅವರು ನೋಟಿಸ್ ಕೊಟ್ಟ ಮೇಲೆ 7 ಡೇಸಲ್ಲಿ ಪಾವತಿ ಮಾಡಲಿಕ್ಕೆ ಆಗ್ತದೆ. ಝೀಬ್ರಾ ಟೋಯಿಂಗ್ ವಾಹನದಲ್ಲಿ ವಾಯು ಮಾಲಿನ್ಯ ತಪಾಸಣೆಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇದರಲ್ಲಿ ವಾಹನಗಳ ಹೊಗೆ ತಪಾಸಣೆ ಮಾಡುವುದರ ಜೊತೆಗೆ ವಾಹನಗಳ ಮಾಲಿನ್ಯ ತಪಾಸಣೆ ಮಾಡಿಸಿದ ಮಾಲೀಕರಿಗೆ ಸ್ಥಳದಲ್ಲೇ ದಂಡ ವಿಧಿಸುವ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದ್ದು, ದಂಡ ಪಾವತಿಸಲು 7 ದಿನಗಳ ಕಾಲಾವಕಾಶವನ್ನು ಕೂಡ ನೀಡಲಾಗಿದ್ದು, ಈ ಝೀಬ್ರಾ ಟೋಯಿಂಗ್ ವಾಹನದಿಂದ ಅನುಕೂಲವಾಗಲಿದೆ ಎನ್ನುತ್ತಾರೆ ಎಸ್ಪಿ. ಮಹಾನಗರ ಪಾಲಿಕೆಯಿಂದ 2 ವೆಹಿಕಲನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಝೀಬ್ರಾ ವೆಹಿಕಲ್ಸ್ ಇಟ್ಕೊಂಡಿದ್ದೇವೆ. ಅದು ಮೇಯ್ನ್ಲಿ ನಮಗೆ ಒಂದು ಎಮಿಷನ್ ಟೆಸ್ಟ್ ಮಾಡಲಿಕ್ಕೆ ಮತ್ತು ಸಿಟಿ ಪ್ಯಾಟ್ರೋಲಿಂಗಿಗೆ ಏನಾದರೂ ಇಶ್ಯೂಸ್ ಇದ್ದರೆ, ಯಾವುದೋ ಆಕ್ಸಿಡೆಂಟ್ ಆಗಿದೆ, ವೆಹಿಕಲ್ ಮೂವ್ ಮಾಡ್ಸೋಕ್ಕೆ ಆಗಲ್ಲ, ಆ ಥರ ಎಲ್ಲ ಇದಕ್ಕೋಸ್ಕರ ಬಳಸಲಿಕ್ಕೆ ಅಂತ ಹೇಳಿ ಮಹಾನಗರ ಪಾಲಿಕೆ ವತಿಯಿಂದ ಕೊಟ್ಟಿದ್ದಾರೆ. ಮೇಯ್ನ್ಲಿ ಎಮಿಷನ್ ಟೆಸ್ಟಿಂಗ್ 2 ವಾಹನವನ್ನು ಕೊಟ್ಟಿದ್ದಾರೆ. ಅಂದಾಜು ಮೊತ್ತ ಅವರೇ ಅವರ ಓನ್ ನಿಧಿಯಿಂದ ತೆಗೆದುಕೊಂಡು ನಮಗೆ ಕೊಟ್ಟಿದ್ದಾರೆ. ಎಮಿಷನ್ ಟೆಸ್ಟ್ ಸ್ಪಾಟಲ್ಲೇ ಕಟ್ಟಬೇಕಾಗುತ್ತೆ. ಕಟ್ಟಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಬಂದು ಟೇಕ್ ದ ನೋಟಿಸ್ ಅನ್ಕ ಆಮೇಲೆ ಕಟ್ಟಲಿಕ್ಕೆ ಕೂಡ ಆಗುತ್ತೆ. ಟೈಮಿಂಗ್ಸ್ ಅಲ್ಲ, ನಾವು ಯಾವಾಗ ಡ್ರೈವ್ ಮಾಡ್ತೀವಿ ಆವಾಗ ಅದ್ರದ್ದು ಬಗ್ಗೆ ಮಾಡ್ತೀವಿ. ಅಬ್ವಿಯಸ್ಲಿ ಅವರು ನೋಟಿಸ್ ಕೊಟ್ಟ ಮೇಲೆ 7 ಡೇಸಲ್ಲಿ ಪಾವತಿ ಮಾಡಲಿಕ್ಕೆ ಆಗ್ತದೆ. ಒಟ್ಟಿನಲ್ಲಿ ಬೆಣ್ಣೆನಗರಿ ದಾವಣಗೆರೆಗೆ ಝೀಬ್ರಾ ಟೋಯಿಂಗ್ ವಾಹನ ಲಗ್ಗೆ ಇಟ್ಟಿದ್ದು, ಇನ್ನಾದರೂ ಸಾರ್ವಜನಿಕರು ಎಲ್ಲೆಂದರಲ್ಲಿ ವಾಹನಗಳನ್ನು ನಿಲ್ಲಿಸುವುದಕ್ಕೆ ಬ್ರೇಕ್ ಬೀಳುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ.